ನೀವು ಐಫೋನ್ನ ಕಮ್ಮಿ ರೇಟಿಗೆ ಬೈ ಮಾಡಬೇಕು ಅಂದರೆ ಸಪ್ಲೈ ಡಿಮ್ಯಾಂಡ್ ಬಗ್ಗೆ ತಿಳ್ಕೊಳ್ಳೇಬೇಕು. ಒಂದು ಹೊಸ ಐಫೋನ್ ಲಾಂಚ್ ಆದಾಗ ಸ್ವಲ್ಪ ಡೇಸ್ ಅದು ಹೈಯೆಸ್ಟ್ ಪ್ರೈಸಲ್ಲಿ ಸೆಲ್ ಆಗ್ತಾ ಇರುತ್ತೆ. ಇದು ವರ್ಸ್ಟ್ ಟೈಮ್ ಟು ಬೈ ಅನ್ ಐಫೋನ್. ಬಟ್ ಸ್ವಲ್ಪ ಡೇಸ್ ಆಗ್ತಾ ಆಗ್ತಾ ಬೈಯಿಂಗ್ ಕಮ್ಮಿ ಆಗುತ್ತೆ ಆ್ಯಂಡ್ ಪ್ರೈಸ್ ಕೂಡ ರಿಡ್ಯೂಸ್ ಆಗುತ್ತೆ. ಆವಾಗ ನಮಗೆ ಸೇಮ್ ಐಫೋನ್ ಬೆಟರ್ ಪ್ರೈಸ್ಗೆ ಸಿಗುತ್ತೆ. ಇದನ್ನು ನಾವು ಡಿಸ್ಕೌಂಟೆಡ್ ಪ್ರೈಸ್ ಅಂತ ಕರಿತೀವಿ. ಈ ಪಾಯಿಂಟ್ ದಟ್ ಇಸ್ ಹೈ ಪಾಯಿಂಟ್ಸಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಬೈಸ್ ಆಗಲ್ಲ. ಸೊ ಮಾರ್ಕೆಟ್ ಯಾವಾಗ ಕೆಳಗೆ ಬರುತ್ತೆ ತುಂಬ ಚೀಪಾಗಿ ಸಿಗುತ್ತೆ, ಅಲ್ಲಿ ಮೋರ್ ಬೈಸ್ ಶುರು ಆಗುತ್ತೆ. ಸೊ ಈ ಬೈ ಮಾಡ್ತಾ ಪ್ರೈಸ್ ಮೇಲೆ ಹೋಗುತ್ತೆ. ಸೊ ದಿಸ್ ಇಸ್ ದ ಡ್ರೈವಿಂಗ್ ಫೋರ್ಸ್ ವಿಚ್ ಡ್ರೈವ್ಸ್ ದ ಮಾರ್ಕೆಟ್ ಬುಲಿಶ್. ಅದೇ ಥರ ಒಂದು ಸಪ್ಲೈ ಕರ್ವ್ನ ಅರ್ಥ ಮಾಡ್ಕೊಳ್ಳೋಣ ಅಂದರೆ, ಯಾವಾಗ ಪ್ರೈಸ್ ವ್ಯಾಲ್ಯೂ ತುಂಬ ಕಮ್ಮಿ ಇರುತ್ತೆ ಅಲ್ಲಿ ಸಪ್ಲೈ ಕಮ್ಮಿ ಇರುತ್ತೆ, ಹಾಗಾಗಿ ಯಾರು ಅಲ್ಲಿ ಸೆಲ್ ಮಾಡ್ತಿರಲ್ಲ. ಅಟ್ ದ ಸೇಮ್ ಟೈಮ್ ಯಾವಾಗ ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅಲ್ಲಿ ಯಾವಾಗಲೂ ಜಾಸ್ತಿ ಸೆಲ್ಲಿಂಗ್ ನಡೆಯುತ್ತೆ. ಅಂದರೆ ನಾವೊಬ್ರು ಸೆಲ್ಲರ್ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡೋದ್ರೆ, ನನಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಮಾತ್ರ ಐ ವಿಲ್ ಬಿ ಸೆಲ್ಲಿಂಗ್. ಸೊ ನನಗೆ ಇಲ್ಲಿ ಒಳ್ಳೆ ರೇಟ್ ಸಿಕ್ಕಿದೆ, ಕಾಸ್ಟ್ಲಿಯಲ್ಲಿ ನಾನು ಸೆಲ್ ಮಾಡ್ತೀನಿ. ಸೆಲ್ ಮಾಡ್ತಾ ಮಾರ್ಕೆಟ್ ಕೆಳಗೆ ಬರುತ್ತೆ. ಈ ಪಾಯಿಂಟಲ್ಲಿ ಪ್ರೈಸ್ ತುಂಬ ಚೀಪ್ ಆಗುತ್ತೆ. ಈ ಪ್ರೈಸಲ್ಲಿ ನಾನು ಸೆಲ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಐ ವಿಲ್ ವೆಯ್ಟ್ ಫಾರ್ ದ ಮಾರ್ಕೆಟ್ ಟು ಕಮ್ ಬ್ಯಾಕ್ ಅಪ್. ಸೊ ನನಗೆ ಒಂದು ಒಳ್ಳೆ ರೇಟ್ ಸಿಗ್ತಿರುವಾಗ ನಾನು ಅಗೇನ್ ಸ್ಟಾಕ್ನ ಸೆಲ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ದಿಸ್ ಥಿಂಗ್ ಡ್ರೈವ್ಸ್ ದ ಮಾರ್ಕೆಟ್ ಡೌನ್ ಸೈಡ್. ಸೊ ಬೈಯರ್ಸ್ ಜಾಸ್ತಿ ಇದ್ದು ಸೆಲ್ಲರ್ಸ್ ಕಮ್ಮಿ ಇದ್ದಾಗ ಮಾರ್ಕೆಟ್ ಮೇಲ್ ಮೂವ್ ಆಗುತ್ತೆ. ಅದೇ ತರ ಸೆಲ್ಲರ್ಸ್ ಜಾಸ್ತಿ ಇದ್ದು ಬೈಯರ್ಸ್ ಕಮ್ಮಿ ಇದ್ದಾಗ ಮಾರ್ಕೆಟ್ ಕೆಳಗಡೆ ಮೂವ್ ಆಗುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.